ನೋಡ್ರಿ ನಮ್ಮ ಜರ ಗಾಡಿ 10 ಬಾರ್ ಹತ್ತಿದ್ರ ನಾವು ಗೊತ್ತಿದು ಗೊತ್ತಿದು ಅಲ್ಲ ಇಲ್ಲಿ ಹೇಳಾಕತ್ತೆ ಅಲ್ಲ ಅಟ್ಟು ಗೊತ್ತಿಲ್ಲ ಬಾಳ ಆದ್ರೆ 5 ನಿಮಿಷ ಆದ್ರೆ ಬಾಳ ಆತ್ನೆ ಅವ ನನಗ್ ಚಟ್ ಅನ್ಸಂಗಿಲ್ಲ ಹೋಗುದು ನನಗೆ ಫಟ್ ಅನ್ಸ್ಬೇಕೇನ ಅನ್ನಂಗ್ ನೀವು ಗಾಡಿ ಹೊಡಿತೀರ ನಂಗತ್ತ ರೀ ಡ್ರೈವರ್ ಸಾಬ್ರ ನಾನು ನಿಮ್ಮ ಗಾಡಿ ಹತ್ತಲೆ ನಮ್ಮ ಗಾಡಿಯಾಗ ನೀವು ಹತ್ತೀನಿ ಅಂದ್ರ ಹತ್ತಿದ್ರ ನಿಮ್ಗೆ ಚಾಳಿಗಳಿಸಲಾರ ಹೊಡಿತೀನಿ ಲಾಟ್ರೆ ಅವನಿಗೆ ನೋಡಿದ್ರೆ ನನಗೆ ಎದಿ ನಡೆಯಾಕತ್ತೈತಿ ಅನ್ನಂಗ ಹಂಗಾದ್ರೆ ನಾನು ನಿಮ್ ಗಾಡಿ ಹತ್ತೀನಿ ತಗೋರಿ ಹೂವ ಒಯ್ದ ನಿಮ್ ಗಾಡಿಗೆ ಹಾಕ್ಬಿಡ್ರಿ ಹೂ ಕೊಟ್ಟು ಹುಡುಗಿ ಹೊಡಿ ಒಂದು ಏನು ಪಂಕ ಹೊಡಿ ಏನು ಪಂಕ ಹೊಡಿತಾನೋ ಏನು ಕೂಲರ್ ಹೊಡಿತಾನೋ ದೋಸ್ತ ಅದ ಹಂಗಲ್ಲ ಇದ ಹುರುಪ್ನಾಗ ಡ್ರೈವರ್ ಸಾಹೇಬ ಕಚ್ಚಿ ಪಿಚ್ಚಿ ಕಬ್ಬಡ್ಡಿ ಆಡಿ ಗಾಡಿ ಎಲ್ಲಾರು ಮಹಾರಾಷ್ಟ್ರದಾಗ ಮಾತಾಡೋ ನಂಗೆ ಹಂಗೆ ಮಾತಾಡೋ ತಿಳಿಯಂಗಿಲ್ಲ ಸಂಕ ಲಂಕ ಪಂಕ ಹೊಡಿ ಒಳಗಡೆ ಯಾರಿದ್ದಾರೆ ನೋಡು, ಅವರನ್ನು ಕೂಗಿ ಕರಿ. ಓಹೋ, ಶ್ರೀಮಂತರು ಅದು ನಮ್ಮ ಈ ಬಡವನ ಮನೆಗೆ ಬರಬೇಕು.
ನಿಮ್ಮ ತಂಗಿ ಮದ್ವೆ ಆಗಾಕ ಬೇಕಂತ ಹಠ ತೊಟ್ಟು ನಿಂತಾರ ನಮ್ಮ ಚಿಕ್ಕ ಯಜಮಾನ್ರನ್ನ. ಬೀರ, ನೋಡು ಗುಮಸ್ತ್ರೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಯಂತೆ ನಾವು ಹಾರಾಡಲು ಹೋದ್ರೆ ನಮ್ಮ ಎಲುವ ಮುರಿತವೇ ಅಷ್ಟೇ. ಬೀರ, ನಿನ್ನ ಉಪದೇಶದ ಮಾತುಗಳು ನನಗೆ ಬೇಡ. ನಿನ್ನ ತಂಗಿ ನನ್ನ ಮನೆಯ ಸೊಸೆಯಾಗಿ ಬರಬೇಕು ಅಷ್ಟೇ. ಆದರೆ ತಡ ಯಾಕೆ ಮಾಡ್ತೀರಪ್ಪ? ಊದಿಸ್ರಲ್ಲ ವಾದ್ಯಗಣ. ಗೌಡ್ರೆ, ನೀವು ಹೇಳ್ತಿರುವಾಗ ಭೇದವೆನ್ನುವುದು ಧರ್ಮವೇ ಅಲ್ಲ ನಮ್ಮದು. ನಿಮಗೆ ಎಷ್ಟು ವರದಕ್ಷಿಣೆ ಕೊಡಬೇಕು ಹೇಳು ಗೌಡ್ರೆ. ಆದರೆ ಆಯ್ತು, ಅದು ನಾನು ಹೇಳ್ತೀನಿ ಕೇಳಪ್ಪ ತಮ್ಮ. 5 ತೊಲಿ ಬಂಗಾರ, 50,000 ವರದಕ್ಷಿಣೆ, ಇಷ್ಟು ಕೊಡ್ಬೇಕು ನೋಡಪ್ಪ ತಮ್ಮ. ಗುಮಾಸ್ತ್ರೆ, ಇಷ್ಟೊಂದು ವರದಕ್ಷಿಣೆ ಕೊಡುವ ಶಕ್ತಿ ನಮಗೂ ಇಲ್ಲ. ಗುಮಸ್ತರೇ, ಬನ್ನಿ ಇಲ್ಲಿ. ಗೊತ್ತೈತೆ? ಗೊತ್ತೈತ್ರಿ ಇವ್ರು. ನೋಡು ಬಿರಣ್ಣ, ನಮ್ಮ ಗೌಡು ಬಹಳ ಒಳ್ಳೆಯವರು, ಮತ್ತ ಊರಾಗೆ ಶ್ರೀಮಂತರು. ಅಂತವ್ರು ನಿಮ್ಮ ಮನೆಗ ಹೆಣ್ಣು ಕೇಳಾಕ್ ಬರ್ತಾರಂದ್ರ ನಿಮ್ಮ ತಂಗಿ ಏನಾರ ಪುಣ್ಯ ಮಾಡ್ಯಾಳೋ ತಮ್ಮ. ನಿಮ್ಮ ತಂಗಿ ಸಾಯುವರೆಗೆ ಸಂತೋಷದಿಂದ ಇರ್ಬೇಕಾದ್ರ ಈ ಮಾತಿಗ ಒಪ್ಕೊರೋ ತಮ್ಮ. ಹೌದು, ನನ್ನ ತಂಗಿ 100 ವರ್ಷ ಮುತ್ತೈದೆಯಾಗಿ ಬಾಳೋದು, ಇದಕ್ಕಿಂತ ಸಂತೋಷ ಎಲ್ಲಿಂದ ನನಗೆ. ಎಷ್ಟೇ ಕಷ್ಟ ಬಂದರೂ ಎದುರಿಸುತ್ತೇನೆ. ಆದರೆ ತಾಯಿ ಇಲ್ಲದ ತಪ್ಪಲಾದ ನನ್ನ ತಂಗಿ ಗಂಡನ ಮನೆಯಲ್ಲಿ ಸಂತೋಷದಿಂದ ಬಾಳಲಿ. ಗುಮಸ್ತ್ರೆ, ನೀವು ಹೇಳಿದ ಮಾತಿಗೆ ಒಪ್ಪಿದ್ದೇನೆ. ಆದರೆ ಆಯ್ತು, ಅನುಮಾನಕ್ಕೆ ಬೀರಣ್ಣ. ನನ್ನ ತಮ್ಮ ಅಶೋಕನಿಗೆ ಒಂದು ಮಾತ ಕೇಳಬೇಕಾಗಿತ್ತು ಅಷ್ಟೇ. ನೋಡಿ ಬೀರಣ್ಣ, ಅವ ಇರುವುದು ಮೈಸೂರಿಗೆ, ನಾವು ಇರುವುದು ಈ ಊರಾಗ. ಮುಂದೆ ತಿಳಿಸಿದ್ರೆ ಆಯ್ತಪ್ಪ. ಅದು ಸಾಮಾನು ತೆಗೆದು ಒಳಗಡೆ ಇಡು, ನಿಮ್ಮ ತಂಗಿಯನ್ನು ಕರ್ಕೊಂಡ್ ಬಾ. ನಮ್ಮ ಯಜಮಾನ್ರಷ್ಟು ನೋಡ್ಯಾರ, ಗೌಡ್ರಷ್ಟು ನೋಡ್ಕೊಳಪ್ಪ ತಮ್ಮ. ಆಯ್ತು ಸೆಟ್ರೆ. ಬೀರ, ಮದುವೆಯಾದ 1 ತಿಂಗಳಲ್ಲಿ ನಿನ್ನ ಸರ್ವ ಆಸ್ತಿಯನ್ನು ನನ್ನದಾಗಿಸಿಕೊಳ್ಳದಿದ್ದು ನನ್ನ ಹೆಸರು ಕಾಳಿಂಗ ಗೌಡನೇ ಅಲ್ಲ. ಏ ಬೀರ, ನಿನ್ನ ತಂಗಿ ಬರೀ 3 ತಿಂಗಳ ಮಾತ್ರ ಮುತ್ತೈದೆ. ಯಪ್ಪ ಯಪ್ಪ ಯಪ್ಪ, ನಿಮ್ಮ ಮಾತಿನ ಅರ್ಥೇನ್ರಿ ಯಪ್ಪ? ಅರ್ಥ ಶಕ್ತಿ ಅವಳನ್ನು ಮದುವೆಯಾಗಿ 3 ತಿಂಗಳ ನಂತರ ವರದಕ್ಷಿಣೆ ನೆಪದಲ್ಲಿ ಮರಳಿ ಮನೆಗೆ ಕಳಿಸಿದರಾಯ್ತು. ಏನ್ ತಲೀರಿ ಯಪ್ಪ ನಿಮ್ದು? ಅನ್ಬೇಕು ನಿಮ್ಮ ತಲಿ. ತಮ್ಮ ಬೀರಣ್ಣ, ಬಾರೋ ಬೇಗ ಅಪ್ಪ. ಬಾರಮ್ಮ ನಂದ, ಗೌಡ್ರಿಗೆ ನಮಸ್ಕರಿಸು. ಏಳು ಏಳು ತಂಗಿ, ನಿನ್ನ ಬಾಳು ಬಂಗಾರವಾಗಲಿ. ನಿನ್ನ ಹೆಸರು ಏನಮ್ಮ? ನನ್ನ ಹೆಸರು ನಂದ ಅಂತ.
ಗೌಡ್ರೆ ಗೌಡ್ರೆ, ಹೊಟ್ಟಿಗೆ ಹಿಟ್ಟು ಇಲ್ಲದಾಗೆ ಹೊರಗಿನ ಪ್ರಪಂಚವನ್ನ ತೋರಿಸಿದ ಹಾಗೆ ನನ್ನ ತಂಗಿಯನ್ನು ಬೆಳೆಸಿದೆ ಗೌಡ್ರೆ. ಅವಳು ಒಂದು ವೇಳೆ ಏನಾದ್ರೂ ತಪ್ಪ ತಡಿ ಮಾಡಿದ್ರೆ ಅವಳಿಗೆ ತಿದ್ದ ಬುದ್ಧಿ ಹೇಳಬೇಕು ಗೌಡ್ರೆ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಣ್ಣ, ಯಾಕಣ್ಣ ಈ ನಿನ್ನ ತಂಗಿ ನಿನಗೆ ಇಷ್ಟೊಂದು ಭಾರವಾದ್ಲ? ಹುಚ್ಚಮ್ಮ, ಚಿಕ್ಕನಿಂದ ತಾಯಿ ತಂದ ಕಳೆದುಕೊಂಡು ನಿನ್ನನ್ನು ಯಾವ ಕೊರತೆ ಹಾಗೆ ನಾನು ನಿನ್ನನ್ನು ಬೆಳೆಸಿದ್ದೇನೆ. ನೀನು ನನಗೆ ಭಾರವೇ ನಮ್ಮ ತಂಗಿ. ಯಾಕಣ್ಣ ಇಷ್ಟು ಬೇಗ ನನ್ನ ಮದುವೆ ಮಾಡ್ತಾ ಇದ್ದೆ? ನೋಡಮ್ಮ ತಂಗಿ, ನೀ ಹೆಣ್ಣ ಮಕ್ಕಳು ಹುಟ್ಟು ದೊಡ್ಡವಳು ಆಗುವವರೆಗೂ ತವರ ಮನಿನೇ ಚಂದ. ಹೆಣ್ಣು ಯಾವ ಸಮಯದಲ್ಲಿ ಎಲ್ಲಿ ಇರಬೇಕು ಅಲ್ಲೇ ಇದ್ದರೆ ಚಂದ. ಹೆಣ್ಣು ಹೆಣ್ಣು ಒಂದು ಬಾಳಿನ ಕಣ್ಣು. ಹುಟ್ಟಿದ ಮನೆಯಿಂದ ಮತ್ತೊಂದು ಮನೆ ಬೆಳಗುವ ಭಾಗ್ಯಲಕ್ಷ್ಮಿ ನಮ್ಮ ಭಾಗ್ಯಲಕ್ಷ್ಮಿ. ನನಗೆ ಇಷ್ಟು ಬೇಗ ಮದುವೆ ಮಾಡ್ಬೇಕಾಗಿತ್ತು. ಹುಚ್ಚಮ್ಮ, ನೀನು ಮಾತಿನಾಗೆ ನಾನು ಮದುವೆ ಆಗ್ತೀನಿ. ನೀನು ಕೂಡ ನನ್ನ ಮಾತಿಗೆ ಬೆಲೆ ಕೊಟ್ಟು ಆದಷ್ಟು ಬೇಗ ಈ ಮನೆಗೆ ಒಳ್ಳೆ ಅತಿಗೆನ ಕರ್ಕೊಂಡು ಬರ್ಬೇಕು. ಹುಚ್ಚಮ್ಮ, ನೀನು ನೋಡಮ್ಮ ತಂಗಿ, ನೋಡಮ್ಮ ತಂಗಿ, ನೀನು ವರ್ಷದ ಬೇಗ ಮದುವೆಯ ಮಾಡಿಕೊಂಡು ವರ್ಷದ ಒಳಗೆ ಒಂದು ಹೆಣ್ಣ ಮಗುವನ್ನು ಜನ್ಮ ಕೊಟ್ಟಿದ್ರೆ ಅವಳ ಜೊತೆ ಮದುವೆ ಆಗುತ್ತೇನೆ. ಯಾವ ಹುಡುಗಾಟಿಗೆ ಮಾಡ್ತೀಯ? ನೀನ್ ಮಾತಾಡ್ತಾ ಇದ್ರೆ ಸಮಯ ಹೋಗಿದ್ದೆ ಗೊತ್ತಾಗೋದಿಲ್ಲ ನನಗೆ. ಅಣ್ಣ, ನಿನ್ನ ಆಶೀರ್ವಾದ ಇದ್ದರೆ ನನಗೆ ಸೊಲೆ ಇರುವುದಿಲ್ಲ. ಸ್ಥಾನ ಗಳಿಸಿದ್ದೇನೆ, ನನಗೆ ಆಶೀರ್ವಾದ ಅಣ್ಣ. ಹೇಳು ಹೇಳು ತಮ್ಮ, ನಿನ್ನ ಭವಿಷ್ಯ ಬಂಗಾರವಾಗಲಪ್ಪ, ನಿನ್ನ ಭವಿಷ್ಯ ಬಂಗಾರವಾಗಲಿ. ಅಣ್ಣ, ಅದೇನು ಮದುವೆ ಬಗ್ಗೆ ಮಾತನಾಡ್ತಿರಲ್ಲ, ಯಾರ್ದಣ್ಣ ಮದುವೆ? ಹೌದಮ್ಮ, ನೀ ಬಂದ ಸಂತೋಷ ಸಮಯದಲ್ಲಿ ಹೇಳುವುದನ್ನು ಮರೆತೇ ಬಿಟ್ಟಿದೆ. ನಾಳೆ ದಿನವು ನಂದಾಳ ಮದುವೆಯಪ್ಪ, ನಂದಾಳ ಮದುವೆ. ನನಗೆ ತಿಳಿದೆ ಮದುವೆನಾ? ಇಲ್ಲಪ್ಪ, ತಿಳಿಸಬೇಕಾಗಿತ್ತು. ಅದೇ ಸಮಯದಲ್ಲಿ ನೀನೇ ಬಂದು ಬಿಟ್ಟಿಲ್ಲಪ್ಪ ತಮ್ಮ. ಇರ್ಲಿ ಬೇಡಣ್ಣ, ಮಾವನವರು ಏನು ಮಾಡುತ್ತಾರೆ? ಈ ಊರಿಗೆ ದೊಡ್ಡ ಶ್ರೀಮಂತರಪ್ಪ, ಈ ಊರಿಗೆ ದೊಡ್ಡ ಶ್ರೀಮಂತರು. ನೋಡಣ್ಣ, ಶ್ರೀಮಂತರೇ ಆಗಲಿ ಬಡವರಾಗಲಿ, ಚಿಕ್ಕದ ನಿನ್ನ ತಂದೆ ತಾಯಿಗಳು ಕಳ್ಕೊಂಡು ನಾವು ನಿನ್ನ ಕೈ ತುತ್ತು ತಿಂದು ಬೆಳೆದು ದೊಡ್ಡವ್ರನ್ನಾಗಿ ಮಾಡಿದ ದೇವ್ರಣ್ಣ, ನೀನು ದೇವ್ರು. ದಿಕ್ಕ ಇಲ್ಲದವರಿಗೆ ದೇವರು ಇದ್ದೇ ಇರುತ್ತಾನಪ್ಪ, ದೇವರು ಇದ್ದೇ ಇರುತ್ತಾನೆ. ಅಣ್ಣ, ತಂದೆ ತಾಯಿಗಳನ್ನು ಕಳೆದುಕೊಂಡು ತಪ್ಪಲೆ ಅದು ನಮ್ಗೆ ಅಕ್ಕರೆಯಿಂದ ಲಾಲನೆ ಪಾಲನೆ ಮಾಡಿ ಪೋಷಣೆ ಮಾಡಿದೀಯ ಅಂದಾಗ ನಮ್ಮಿಬ್ಬರಿಗೂ ಈಗಿನ ಜೀವಂತ ದೇವರಂದ್ರೆ ನೀನೇ ಅಣ್ಣ. ನೋಡ್ತಪ್ಪ, ನೀನು ನಮ್ಮ ಸಂಸಾರ ಆನಂದ ಸಾಗರ. ಆ ಸಾಗರಕ್ಕೆ ಯಾರ ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ. ಅಂದೇ ರಾತ್ರಿ ನಮ್ಮ ಮನೆಗೆ ಬೆಂಕಿ ಹಚ್ಚಿ ನಮ್ಮ ತಂದೆ ತಾಯಿ ನನ್ನ ತಮ್ಮನನ್ನು ಕಳೆದುಕೊಂಡು ಇಂದಿಗೆ 25 ವರ್ಷ ಗತಿಸಿವ ತಮ್ಮ, ಇಂದಿಗೆ 25 ವರ್ಷ ಗತಿಸಿವೆ.
ಮನೆಗೆ ಬೆಂಕಿ ಹಚ್ಚಿದ ಆ ದುಷ್ಟನನ್ನು ಪತ್ತೆ ಹಚ್ಚಿ ಅವನ ಜೀವಂತ ದೇಹಕ್ಕೆ ಬೆಂಕಿ ಹಚ್ಚಿ ಸತ್ತ ಸರ್ಗ ಸೇರಿದ ನಮ್ಮ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ನೀಡುವೆ. ಅಣ್ಣ, ಇದೆ ನಿನ್ನ ಮೇಲೆ ಆಣೆ. ನೋಡ್ತಮ್ಮ, ಬಡವನ ಸಿಟ್ಟು ದವಳಕ್ಕೆ ಮೂಲ. ತಮ್ಮ, ಅದು ಒಂದು ಕೆಟ್ಟ ಕನಸು. ಹಿಂದೆ ಆಗದನ್ನು ಮರೆತು ಮುಂದೆ ಆಗೋರ ಬಗ್ಗೆ ವಿಚಾರ ಮಾಡಬೇಕಪ್ಪ. ಮನೆಯಲ್ಲಿ ನಾಳೆ ದಿನವೂ ತಂಗಿಯ ಮದುವೆ. ಮನೆಯಲ್ಲಿ ಸಾಕಷ್ಟು ಕೆಲಸವಿದೆ. ನಡೆ ತಮ್ಮ, ಹೋಗೋಣ. ನತ್ತು ಮಾಡು ಅಂತ ಹೇಳಿದ ಆ ಚೆಲುವಿನ ಚಿತ್ತಾರದ ಹೆಣ್ಣು ಇನ್ನೂ ಬರ್ಲೇ ಇಲ್ಲವಲ್ಲ, ಯಾಕೆ? ಮಾತು ಆಡಿದರೆ ಮುತ್ತು ಹೊಡೆದರೆ ಮರಳಿ ಬರುವುದಿಲ್ಲ. ಓ ನಲ್ಲ ಈ ನಲ್ಲ ಕರಿಮಣಿ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನಿಲ್ಲ. ಕರಿಮಣಿ ಮಾಲೀಕ ಇನ್ಸ್ಟಾಗ್ರಾಮ್ದ ವೈರಲ್ ಹೆಣ್ಮಗು ಹೆಣ್ಮಗು ಓಯ್ ಗಂಡ್ಮಗು ಗಂಡ್ಮಗು ಹೂವೇನ್ರಿ ಹೂವ ಯಾರಿಗೆ ಬೇಕು ಏನಂದ್ರಿ ಮತ್ತೆ ಇಲ್ಲದ ಶೇಂಗಾರ ಕೂತೀರಿ ಅಥವಾ ಯಾರಿಗೆ ಬೇಕು ಬರ್ರಿ ಬರ್ರಿ ತಾಜಾ 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 ಹೂ ಪತ್ತಾರ ಮಾಮ ಹಂಗಾರ ನತ್ತು ಮಾಡ್ಕೊಂತಂದಿ ಏನು ಏ ಹೂ ಮಾರೋ ಉಮಲಿ, ಸ್ವಲ್ಪ ನಿಂದ ಕೊಡ್ತಿ ಏನು? ಏನದು ನಂದು ನಿಂದು ಕೊಡೋದು ಕಮಲದ ಕಣ್ಣಿನವಳೆ, ಗುಲಾಬಿ ಬಣ್ಣದವಳೆ, ಮೈಸೂರು ಮಲ್ಲಿಗೆ ಹಾಗೆ ಹೊಳಪಳನೆ ಹೊಳೆಯುವ ನಿನ್ನ ಆ ಮುದ್ದಾದ ಮುಖದಲ್ಲಿ ವಜ್ರದ ಮೂಗುತ್ತಾರೆ ನತ್ತುಡುವೆ. ಚೆಲ್ಲಿತು ಪಾಯಸ ಚೆಲ್ಲಿತು ಎಲ್ಲ ಹಾಕ ಆ ಸೌಂಡ್ ಮಾಡ್ಬೇಡ. ಅಯ್ಯಯ್ಯಯ್ಯೋ ನನ್ನ ಮಾವ ನತ್ತ ತಂದಿ ಅಂದಂಗ ಆತ. ನಿನ್ನ ಮನಸ್ಸು ಹೆಂಗೈತಿ ಅಂದ್ರ ಮಡಿಕೆರಾಗ ಅಡಿಕೆ ಇರ್ತೈತಲ್ಲ ಅಷ್ಟ ಗಟ್ಟಿ ಐತಿ ನನ್ನ ಮನಸ್ಸು. ಹಂಗಾದ್ರ ಇಡ್ತೀಯ ನನ್ನ ಅತ್ತ? ನೋಡು ಹುಡುಗಿ, ಈ ನತ್ತು ಮಾಡ್ಬೇಕಾದ್ರ ನಮ್ಮ ಅಮ್ಮನ ಗಟ್ಟಿ ಬಂಗಾರದಿಂದ ಮಾಡಿರ್ಲಿ. ನೀನು ಕೈ ಕೊಟ್ಟೆ ಅಂದ್ರ ನಮ್ದು ಮಾಲ್ ನಮ್ಗೆ ವಾಪಸ್. ಏ ಇಲ್ಲಪ್ಪ, ಆ ತಿರುಪತಿ ತಿಮ್ಮಪ್ಪನ ಮೇಲೆ ಆಣಿ ಮಾಡತ್ತೀನಿ, ನಿಮ್ ಸಾಮಾನ್ ಮೇಲೆ ಆಣಿ ಮಾಡತ್ತೀನಿ, ಒಟ್ಟ ನಂದಿ ಕೈ ಕೊಡೋದಿಲ್ಲ. ವೆಂಕಟರಮಣ ಗೋವಿಂದ ಗೋವಿಂದ. ನನಗ್ ಗೊತ್ತೈತ್ ನಾ ಏನಾರು ಮಾತಾಡಿದ್ರು ಅಲ್ಲಿಗೆ ಹೋಗ್ತೀನಿ. ಪತ್ತರ್ಕಿ ಸಾಮಾನು ಮೇಲೆ ಅಂದೇನ
ಮರ ಅಲ್ಲ ಆ ತಿರುಪತಿ ತಿಮ್ಮಕ್ಕ ಮೇಲೆ ಆಣಿ ಮಾಡಿ ಹೇಳ್ತೀನಿ ಒಟ್ಟ ನಾನು ನಿನ್ನ ಕೈ ಕೊಡೋದಿಲ್ಲ ಹಂಗಾರ ಕೊಡ್ತೀಯ ಅನ್ನತ್ತ ಹಾ ಇನ್ನು ತಡ ಯಾಕೆ? ಮತ್ತೆ ಯಾಕ ಕೊಡು ನತ್ತ ಯಾಕ್ರಿ ಬಾಯವ್ರೆ ಗಂಡಸ್ರು ಮೈ ಮುಟ್ಟಕ್ ಹೊಂಟಿರ್ಲ ದೂರ ನಿಂತು ಮಾತಾಡಿದ್ರೆ ನಾವು ನಿಮ್ ಕಲ್ಲಿಗೆಲ್ಲ ಹೇರ್ತಾವ ಏನು? ಮ್ಯಾಗ್ ಬಿದ್ರು ಅಟ್ಟ ತೆಳಗ್ ಬಿದ್ರು ಅಟ್ಟ ಚಾಲಿನೇ ನೀ ಯಾಕೆ ಹೆದರಾಗತ್ತಿ ನನಗ್ ನೋಡಿ ನಾ ಎಲ್ಲ ಹೆದರ್ತೀನಿ ನಿನಗೆ. ಅಂದ್ರ ನತ್ ಹಿಂದರ್ ಹಾಕಿ ಅಂತ ಅದು ಅನ್ನ ಮತ್ತೆ ಸ್ಟೇಜ್ ಇಂದ ಹಾಕ್ತಾರೆ ಹಾಕಿನಿಲ್ಲ ಹಂಗಾದ್ರ ಮತ್ತೆ ಆಗ್ತದೆ ಕೈ ಕೊಡು ಇದೆ ಹುರುಪನಾಗ ಹೊಡಿ ಕ್ರೈಸ್ತ ಅವರ ಮನೆಯ ಬಾಗಲ ಕೆಂಪನ ಹೆಣ್ಣಾಗಿ ನೆನಪಿಗೆ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರೆಯಲಿ
ನಮ್ ಕೆಲ ಬವ ಹೊಪ್ಸಿ ಬಂಗಾರ ಸಾಮಾನ್ ಅಂತ ಹೇಳಿ ಹಿತ್ತಾಳಿ ಸಾಮಾನ್ ನೀರ್ ಕುಡು ಮಂಜಾನ ಕೂಡ ಮಟಕ ಕುಡ್ದಂಗ್ ಕುಣ್ಯಾಕತ್ತ ನೋಡ್ರಿ ಅಪ್ಪ. ಏ ಹುಡುಗಿ ಹುಷಾರು, 3 ದಿವಸದಾಗ ಮುಂದಕ್ಕೆ ಮಾಡೋ ಮಗ ಇವ. ನಮ್ಮನ್ನು ಸ್ವಲ್ಪ ನೋಡ್ಕೊಂಡು ನಡಿ, ಯಾಕಂದ್ರೆ ನಾನು ಆಗಲಿಂದ ನೋಡಕತ್ತೀನಿ ಸುತ್ತಿ ಸುತ್ತಾರ ಬಂದು ಒಂದು ನಮೂನೆ ಬುಂಗಿ ಹುಳ ಓಡಾಡ್ದಂಗ ಮಾಡಕತ್ತೇಲೋ ಲುಚ್ಚ ನನ್ನ ಮಗನೇ. ಏ ರಾಣಿ, ಬಾ ನಾವಿಬ್ರು ಆ ಚೆಲುವಿನ ಚಿತ್ತಾರ ಪಿಕ್ಚರ್ ಬಂದೈತಿ, ಆ ಪಿಕ್ಚರ್ ನೋಡ್ಕೊಂಡ್ ಬರೋಣ ಬಾರ. ಮಗನ ಪತ್ತರ ಪಡಿಯ ಮಗನ ಗಟ್ಟಿ ಬಂಗಾರ ಕೊಡ್ತೀನಂತ ಹೇಳಿ ನನ್ನ ಬಂಗಾರ ಅಂತ ಹುಡುಗಿನ ಚೆಲುವಿನ ಚಿತ್ತಾರ ಸಿನಿಮಾ ಕರ್ಕೊಂಡು ಹೋಗ್ತೀರಿ ಮಗನ. ಆ ಕಡೆಕ ಗಣೇಶ್ ಹುಚ್ಚದಂಗ ನೀನು ಹುಚ್ಚಾಗಿ ಮಗನ, ಇಲ್ಲಾಂದ್ರೆ ಬಸ್ ಸ್ಟ್ಯಾಂಡ್ದಾಗ ಹೋಗಿ ಕುಂಡ್ರಿಸ ಮಗನ. ಈ ಡ್ರೈವರ್ ಇಡೀ ಇಂಡಿಯಾನ ಕೈ ಆಡ್ಸೋದು ಮಗ ನಾನು ಮುಂದ ನನ್ನ ಹುಡುಗಿ ಹಗಲ್ ಮ್ಯಾಗ ಕೈ ಹಾಕ್ತಾರೆ ಮಗನ. ಹಿಂದಿಲ್ಲ ನನ್ನ ಮಾಲೋದು, ನನ್ನ ಮಾಲು ನನ್ನ ಮಾಲು. ನನ್ನ ಮಾಲು ಏ ತಮ್ಮ, ಈಗ ನಮ್ಮ ಅಮ್ಮನ ಗಟ್ಟಿ ಬಂಗಾರ ತುಡುಗಿಲೆ ಕದ್ದು ಮುತ್ತಿನ ಅಂತ ನತ್ತು ಮಾಡಿ ಹಾಕಿ 10 ನಿಮಿಷ ಸಹಿತ ಆಗ್ಲಿಲ್ಲೇ ಮಗನೇ. ನೀನು ನನಗೆ ಅಡ್ಡ ಬಂದ್ರೆ ನಿನ್ನ ಗಾಡಿಗೆ ಗಾಳಿ ಇಲ್ದಂಗ ಮಾಡ್ಬೇಕಾಗುತ್ತದೆ ಮನ. ಹುಷಾರು. ಹೂ ಮಾಡ್ಕೊಂಡ್ ಬರ್ತೀನಿ ಸರ್, ಸಾರಿ ಬಿಡಿ. ಹೂ ಮಾರೋ ಹುಡುಗಿ, ಬೇಗ ಬಾ ಹೋಗುನು ಎಲ್ಲಿಗೆ? ಆ ಚೆಲುವಿನ ಚಿತ್ತಾರ ಸಿನಿಮಾಕ. ಏ ನಿಮ್ಮ ಅವನು ಏನು ಬೇಕಂತ ಚೆಲುವಿನ ಚಿತ್ರ ತೋರಿಸ್ತಿ, ತಿಂಡಿದ್ರೆ ಇಂಗ್ಲಿಷ್ ಪಿಕ್ಚರ್ ತೋರಿಸ್ತೇನೆ ಹುಡುಗಿ ಅವ ಚೆಲುವಿನ ಚಿತ್ರ ತೋರಿಸಿದ್ರ ಈ ಪೃಥ್ವಿ ಮ್ಯಾಗ ಭೂಮಿ ಹಾಕಿ ಇದು ಪಿಕ್ಚರ್ ನಡೆ ತೋರಿಸ್ತಿ. ಬಾಲೆ ಹುಡುಗಿ ಬಾ. sexy lady. Sexy lady. Fancy body. ನೀವೊಬ್ಬ ಚೆಲುವಿನ ಚಿತ್ರ ತೋರಿಸ್ತಿ, ಅಂದ್ರ ಭೂಮಿ ಮ್ಯಾಲಿನ ಪ್ರೀತಿ ತೋರಿಸ್ತಾನ. ನನಗೇನು ಸೈರಾಟ್ ತೋರಿಸ್ಬೇಕಂತಿದ್ದಾನು. ಹ್ಯಾಂಗ ಬಂದ್ರಿ ನನ್ನ ಗಾಡಿಗೆ ಬಿರೇಕ್ ಇಲ್ಲಾರ್ದಂಗ ಹತ್ತಿ ಕುಂತು ಹೊತ್ತಿ ಕೈ ಬಿಡ್ತೀನಿ. ತಮ್ಮಗಳ ಮರ್ಯಾದಿದಾಗ ನನ್ನ ಮಗಳ ಕೈ ಬಿಡ್ತೀನೋ ಇಲ್ಲಾದ್ರೆ ನೋಡ್ರಿ ಮಕ್ಳ, ನಿಮ್ಮ ಮಕ್ಕಳ ಮುರಿದು ಕೈಯಾಗ ಕೊಟ್ಟ ಕೈಯಾಗ. ಅಲ್ರಿ ಮಾವರ, ಹೇಳಿ ಮಂಗ್ಯಾನ ಮಗನ. ಇವ್ರು ಅದಾರಲ್ಲ, ನೀವೆಲ್ಲ ಹಣದವ್ರು, ನೀವಲ್ಲ. ಇವ್ರು ಅದಾರಲ್ಲ, ಇವ್ರು ಬಾಳ ಒಳ್ಳೆಯವ್ರು ಅದಾರು. ಲಘುವನ್ನ ಹೇಳವ ಮಗಳ. ಇವ್ರು ಬಾಳ ಅಂದ್ರ ಬಾಳ ಒಳ್ಳೆಯವ್ರು. ಅವರು ಬಹಳ ಒಳ್ಳೆಯವ್ರು ಅಂತ ಹೇಳಿ ಕೊಡ್ಬೇಡ. ನಿನ್ನ ಕೈಯಾಗ ಹೋಗಿ ಕೊಟ್ಟು ಓಡು ಅಂತ ಮಂಗನ ಮಕ್ಕಳ ಅದಾರ ಅವರು. ಏಪ್ಪ ಅಂದಂಗ ಹೂ ಮಾರ್ಕೊಂಡ್ ಬರ್ತೀನಿ, ನಿಮ್ ಮನೆ ಕಡೆ ನಡಿ. ಯವ್ವ ಮಗಳ, ಹೂವ ಮಾರಿ ಬರ್ತೇನೆ ಅಂತ ಹೇಳಿ 10 ಗಂಟೆ ಮುಂದೆ ಮನೆ ಬಿಟ್ಟು ಈಗ ತಿರುಗಿ 10 ನೆತ್ತಿ ಮ್ಯಾಗ ಬಂದ್ರ ಇನ್ನೂ ಮನೆಗೆ ಬರ್ಲಕ್ ತಯಾರಿಲ್ಲ. ಇನ್ನ ತುಂಬಿದ ಬುಟ್ಟಿ ಹ್ಯಾಂಗದ ತುಂಬದಂಗೆ ಆಯ್ತಲ್ಲವ. ಯಾಕ ಸಟ್ರ ನೀವು ಹೂ ಅಂದ್ರಿ ಅಂದ್ರೆ ನಾ ಬುಟ್ಟ್ಯಾನ ಹೂವನ ಒಬ್ಬನೇ ಖಾಲಿ ಮಾಡ್ತೀನಿ. ಯಾಕೋ ಮಗನೇ,
ನಿಮ್ದು ಯಾರು ಆಯ್ ಬಿ ಸತ್ತಾರ ಯಾನು ನೀವು ಹೂ ಅನ್ರಿ ಈ ಬುಟ್ಟಿ ಒಳಗಿನ ಹೂ ಅಷ್ಟೇ ಅದರಿ ಈ ಬುಟ್ಟಿ ಕೂಡ ನಿಮ್ ಮಗಳನ್ನ ಹೊತ್ಕೊಂಡು ಹೋಗ್ತೀವಿ. ಅಪ್ಪ ಯಪ್ಪ ಯಪ್ಪ ಇವ್ರ ಮುಂದೆ ಇಷ್ಟು ಪಾಸ್ಟ್ ನೇಟ್ ಅಂದ್ರ ಏನು ಕೂಡ ಹುಡುಗರು ಗಂಟು ಬಿದ್ರು. ಓ ಯಪ್ಪ ನಿನ್ನ ಟೈಮ್ನಾಗ 2G ಐತಿ 5G ಏಪ್ಪ ಏನವ ಆ ಮಗಳ ನೀನ್ ಮುಂದೆ ನಡೀನ ಹಿಂದೆ ಬರ್ತೀನಿ. ಅಲ್ಲ ಎರಡು ಹುಡುಗರು ಪ್ರೀತಿಯಿಂದ ಪುಟ್ಟ ಕೈ ಹಾಕಿ ಖರೀದಿ ಮಾಡ್ಬೇಕಂತ ವ್ಯಾಪಾರ ಮಾಡಕ್ ನಿಂತ್ರ ನೀನು ನಿಮ್ಮವನು ನನಗಂತೂ ತಿರುಗಿ 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 ಸಾಕಾಗೈತಿ. ಅಕಸ್ಮಾತ್ ನೀ ಏನಾರ ಹೂ ಅಂದ್ರ ಮಾನ ಹುಡುಗನ್ನು ಕೊಟ್ಟು ನಿನಗಂದ್ರ ನಿನ್ನ ಕಾಲು ಮುರಿದು ಕೈಯಾಗ ಕೊಟ್ಟ ಮಗಳ ಹುಷಾರ. ಏನವ ಆ ಮಗಳ ನಿನ್ನಂತ ಅಪ್ಪ ಇಲ್ಲ ಪ್ರೀತಿಯಿಂದ ಮಾವಗಳು ಹೂವಿನ ವ್ಯಾಪಾರ ಮಾಡ್ಬೇಕಂತ ಬಂದ್ರ ನೀನು ನಿಮ್ಮವನ ಅದೇನು ಶಿವಪೂಜೆ ಕರಡಿ ಬಿಟ್ಟಂಗ ಬಂದು ಬಿಟ್ಟೆ ಲಟ್ಟ ನಡು ರಸ್ತದಾಗ. ಏ ಮಗಳ ಮಗಳಿಲ್ಲಿ ಜಾಗ ಖಾಲಿ ಮಾಡು, ಇಲ್ಲಾದ್ರ ನಿನ್ನ ಕಾಲು ಮುರಿದು ಕೈಯಾಗ ಕೊಟ್ಟೆ ನೋಡು ಮಗಳ. ಯಾಕೋ ನನ್ನ ಹಡದಪ್ಪ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ಮ ಅಪ್ಪನೇ ಹಡ್ದಾನೆ ಅಲ್ಲೇನೆ ನಿಮ್ಮ ಹೊಡೆದಾಳ. ಬಾಯ್ ನಮ್ಮ ಹೆಂಗ್ ಹಡ್ದೊಳ್ಳೆ ಬಾಯ್ ಕುಡ್ದ ಉತ್ತರ ನಮ್ಮ ಹೊಡೆದ ಅಂತಲ್ಲ ನಮ್ಮ ಅಪ್ಪರ ನಮ್ಮ ಲಘೂನು ಬಾರವ್ವ, ಯಾಕಂದ್ರ ಕಟ್ಟನ ಮಂಗ್ಯಾನ ಮಕ್ಕಳು ನಿನಗೇನಾರ ಮಾಡ್ಯಾರು. ಪತ್ತರ್ ಪಡ್ಯ ಮಗನ ಹಿತ್ತಾಳಿಗೆ ಬಂಗಾರ ನೀರು ಕುಡ್ದಂಗ್ ಮಾಡಿದಲ್ಲ ಹೇ ಮಗನ. ನನ್ನ ಬಾಳ್ಯಾಕ ಈ ಹುಡುಗಿನ ಹ್ಯಾಂಗಾರ ಮಾಡಿ ಇವ್ರ ಅಪ್ಪನ ಒಪ್ಪಿಸಿ ಮಾಡ್ಕೋಬೇಕಂತ ಆಸೆ ಇಟ್ಟೀನಿ. ಇವ್ರಪ್ಪ ಕೊಟ್ಟು ವರದಕ್ಷಿಣ ಒಂದು ಮಾಸ್ ಗಾಡಿ, ಒಂದು ಹಿರೋಂಡ ಗಾಡಿ, ಜನರೆಲ್ಲ ಹೌದ್ ಹೌದ್ ಅನ್ಕೋಬೇಕು. ಅಲ್ಲ ನಾನು ಸದಾ ಬಾಳ್ಯಾಕ ನೀರಿನ ಪೈಪ್ ಹಿಡ್ಕೊಂಡು ನಿಂತಿಲ್ಲ ಹೇ ಮಗನ ಪತ್ತರ್ ಪಡ್ಯ. ಹೌದಲ್ಲೇ ಮಗನ, ಯಾರ್ದರೆ ದುಡ್ಡು ಎಲ್ಲ ಮಂದಿ ಹತ್ರಲೇ ಮಗನ. ಲೇ ಅಪ್ಪ ನಿನ್ ದಿಕ್ಕಿಗೆ ಕೈ ಮುಗಿತೀನಿ, ಈ ಹುಡುಗಿ ಕೈ ಬಿಡು. ಲೇ ಮಗನ, ಲೇ ಮಗನ ಅಕ್ಕಿನೇ ಹೇಳಿ. ಏ ಹುಡುಗಿ, ನೀ ಇಬ್ಬರದಾಗ ಯಾರಂದ ಇಟ್ಕೋತಿ, ಯಾರು ಕೂಡ ಮಾಡ್ಕೋತಿ. ನಿಮ್ ಯಾಕ್ರ ಬಲ್ಲಿ ಏನಕ್ಕಂತಿಲ್ಲ ಗಾಳಿಲಿ ಅಡ್ಡು ಬೇಡ. ಇವಂತೂ ಮೊದಲಾಗಿಲ್ಲ. ಈಗ ನನಗ 10 ಮುಗಿದು 11 ಸ್ಟಾರ್ಟ್ ಆಗ್ಯಾವ. ನೀವು ಏನಾರ ಸ್ವಲ್ಪ ಕಾಯೋದಿದ್ರು ನಾನು ಸಣ್ಣಕ್ಕಿದ್ದೀನಿ, ದೊಡ್ಡಕ್ಕೆ ಆದ್ಮೇಲೆ ಹೇಳ್ತೀನಿ ಎಡಿ ತಗೊಂಡ್ ಬರತ್ರ ಅಲ್ಲಿ ಮಟ್ಟ ಕಾಯಿರಿ ನಾವು. ಅದು ಇರ್ಲಿ, ಈ ಖುಷಿಯಿಂದ ಈ ಹೋರಿಗಳನ್ನು ಸಮಾಧಾನ ಮಾಡಿ ಹೋಗಿ. ಈಗ ಎರಡು ಹೋರಿಗಳನ್ನು ಸಮಾಧಾನ ಮಾಡಿ ಹೋಗು. ಜವಾರಿ ಹೋರಿಗಳು ಜವಾರಿ. ಗಂದಿಲ್ಲ ಗಾಳಿಲ್ಲ ಸುಮ್ಮನೆ ಮಾತನಾಡೋದು ಜವಾರಿ ಗಾಳಿ. ಮೊನ್ನೆ ಹಾಲು ಹಚ್ಚ ಹೋರಿಗಳು ಅಂದ್ರೆ ಇದ್ರ
ಗುದ್ಲಿ ಪೂಜೆ ಆಗೈತೆ ಅನ್ನೋ ಹೇಳ್ತಿದ್ದಲ್ಲ ಅಲ್ಲ ಅತ್ಯಂತ ಪೂಜೆ ಆಗೈತಿ ಐ ಡೋಂಟ್ ಲೈಕ್ ದಿಸ್ ಸೆಕೆಂಡ್ ಹ್ಯಾಂಡ್ ನಡೆಯಂಗಿಲ್ಲ ಬನ್ನಿ ಗೌಡ್ರೆ ಬನ್ನಿ. ಎಲ್ಲ ರೆಡಿ ಆಗಿದೆ. ಹೌದು, ಎಲ್ಲ ರೆಡಿ ಆಗಿದೆ. ಹಾ, ಇವನೇ ನನ್ನ ತಮ್ಮ ಅಶೋಕ್ ಅಂತ. ಮೈಸೂರಿನಲ್ಲಿ MA ಪದವಿ ಓದಿದ್ದಾನೆ. ಹಾ ತಮ್ಮ, ಗೌಡ್ರಿಗೆ ನಮಸ್ಕರಿಸು. ಹಾ ನಮಸ್ಕಾರ ಗೌಡ್ರೆ. ಹಾ ನಮಸ್ಕಾರ. ನಮ್ಮ ಚಿಕ್ಕ ಯಜಮಾನ್ರು ಬಹಳ ಖುಷಿಯಿಂದಾರ. ವೀರಣ್ಣ ಆಚಾರ್ಯಲ್ಲಿ ಕಾಣುವಲ್ಲೇ ಇಲ್ಲಲ್ಲ. ಆಯ್ತು, ಶುರು ಮಾಡವ್ರೆ ಮಂತ್ರು. ಏ ಆಚಾರ್ಯ ಮಂತ್ರ ಚಾಲು ಮಾಡಲ್ಲ. ಏ ಆಚಾರ್ಯ ಸುಮ್ಮನೆ ನಿಲ್ಲೋ ಸ್ವಲ್ಪ ಅಪ್ಪ. ಏ ಬೀರಣ್ಣ
ಬಾರಪ್ಪ ಇಲ್ಲಿ ನಾ ಹೇಳುದು ಹೊಲ್ದಕ್ಕೇನೆ ಸ್ವಲ್ಪ ನೆಂಪಾಯ್ತಿಲ್ಲಪ್ಪ ತಮ್ಮ. ಗುಮಸ್ತರೇ, ಕೊಟ್ಟ ಮಾತಿಗೆ ತಪ್ಪಿ ನಡೆದಿರೆ ನೆಟ್ಟನು ಆ ಪರಮಾತ್ಮ ಎಂಬ ಪುಣ್ಯಕೋಟಿ ಕಥಾ ಗೊತ್ತಿಲ್ಲವೇ? ಆಯ್ತಾಯ್ತು ಗುಮಸ್ರೆ, ಆಚಾರಿ ಮಂತ್ರ ಚಾಲು ಮಾಡ್ರಿ. ಯಜಮಾನ್ರೆ ಕಡ್ರಿ ದಾರಿನ. ಗುಮಾಸ್ತ್ರೆ, ಮೊದಲು ನಮ್ಮ ತಂಗಿ ಮದುವೆ ಕಾರ್ಯ ಮುಗಿಲಿ. ಕೊಡ್ಬೇಕ್ರಿ. ಎಲ್ಲರೂ ಅಕ್ಷತ ಮುಡ್ದ್ರಿ. ಚಾಲು ಮಾಡ್ರಿ. ಮದುವೆ ಮುಗಿತ್ರಿ. ಆಯ್ತು ಮುಗೀತು. ಆಯ್ತು, ದಕ್ಷಿಣ ಯಾರು ಕೊಡ್ಬೇಕ್ರಿ? ಆಯ್ತು, ಮದುವೆ ಮುಗಿತ್ರಿ. ಆಯ್ತು ಆಯ್ತು, ಮಾನ್ಸೂನ್ ಹೋಟೆಲ್ದಾಗ ಊಟ ಮಾಡಿರಿ. ಆಯ್ತು, ಯಾರು ಆಯಾರು ಕೊಟ್ಟು ಹೋರಿ, ಎಷ್ಟು ಹೋರಿ. ಆಯ್ತು, ಗಂಡ ಹೆಂಡತಿ ಹೆಸರು ಹೇಳ್ರಿ. ಅಗ್ಗಿಲ್ಕ್ ಹೊಡೆದ್ರೆ ಮಗ್ಗಿಲ್ಕ್ ಬರ್ತಾಳ ನನ್ನ ಅಂತ. ಆಕಾಶಕ್ಕೆ ನಕ್ಷತ್ರ ಚಂದ, ಭೂಮಿಗೆ ಹಸಿರು ಚಂದ, ಹಣೆಗೆ ಸಿಂಧೂರ ಚಂದ, ನನ್ಗೆ ನನ್ನವರು ಚಂದ, ವಿಷಕಂಠ ಚಂದ. ಆಯ್ತು, ಮದುವೆ ಮುಗ್ದವ್ರಿ, ಅಕ್ಷರ ಆಯ್ತು. ದಕ್ಷಿಣ ಯಾರು ಕೊಡ್ಬೇಕ್ರಿ? ನೋಡ್ರಿ, ದಕ್ಷಿಣ ಯಾರು ಕೊಡ್ಬೇಕು? ಆಯ್ತ್ರಿ, ನೋಡ್ರಿ. ಆ ಬೀರ, ಬೇಗನೆ ಕಳಿಸ್ಕೊಡು ನಿಮ್ಮ ತಂಗಿಯನ್ನು. ಗೌರಿ, ನಾವು ಕಡು ಬಡವರಾದರು ಮಲ್ಲಿಗೆ ಹೂವಿನಂಗೆ ಜೋಪಾನ ಮಾಡಿದನೆ ನನ್ನ ತಂಗಿ. ಅವಳು ಏನಾದರೂ ತಪ್ಪ ತಡಿ ಮಾಡಿದರೆ ಅವಳಿಗೆ ಚಿತ್ತ ಬುದ್ಧಿ ಹೇಳಬೇಕು. ಗೌರಿ, ನಿಮ್ಮ ಮಗಳಂತೆ ನೋಡಿಕೊಳ್ಳಿ. ಗೌರಿ, ನಿಮ್ಮ ಮಗಳಂತೆ ನೋಡಿಕೊಳ್ಳಿ. ಬೀರಣ್ಣ, ಸಂತೋಷ ಸಮಯದಾಗ ಕಣ್ಣಿಗೆ ನೀರ್ ಹಾಕೋ ತಮ್ಮ. ವೀರ, ಕೊಡೋದನ್ನು ಬೇಗನೆ ಕೊಟ್ಟರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಬೇಗನೆ ಕಳಿಸ್ಕೊಡು ನಿಮ್ಮ ತಂಗಿಯನ್ನು. ಕೊಟ್ಟ ಮನೆಯಲ್ಲಿ ಎಷ್ಟು ಕಷ್ಟ ಬಂದರೂ ಸಹಿಸಿಕೊಂಡು ತವ್ರ ಮನೆ ಕೀರ್ತಿ ತರಬೇಕು ತಂಗಿ. ತವ್ರ ಅಳುಬೇಡ ತಂಗಿ, ಅಳುಬೇಡ. ಪ್ರತಿಯೊಂದು ಹೆಣ್ಣಿಗೆ ಗಂಡನ ಮನೆ, ದೇವರ ಮನೆಯನ್ನು
ಸಂತೋಷದಿಂದ ಬಾಳಮ್ಮ ತಂಗಿ, ಸಂತೋಷದಿಂದ. ತವರಿನ ಕೀರ್ತಿಯನ್ನ ತೆಗೆದುಕೊಂಡು ಬಾರಮ್ಮ ತಂಗಿ, ತವರಿನ ಕೀರ್ತಿ. ಹೋಗಿ ಬಾ ತಂಗಿ, ಹೋಗಿ ಬಾ. ನಿನ್ನ ಬಾಳು ಬಂಗಾರವಾಗಲಿ ತಂಗಿ, ನಿನ್ನ ಬಾಳು ಬಂಗಾರ. ಇಷ್ಟು ನಿಮ್ಮೊಂದಿಗೆ ನಕ್ಕು ನಲ್ದಾಡ್ತಾ ಇದ್ದೆ. ನಾನು ಗಂಡ ಮನೆ ಹೋಗ್ತಾ ಇದ್ದೆ. ನೀನು ಬಂದಕ್ಕೆ ಗಂಡ ಮನೆ ಹೋದ ಅಂತ ನೀವೇನು ಚಿಂತೆ ಮಾಡ್ಬೇಡಿ. ಈಗ ಕರೆದ ಸಮಯಕ್ಕೆ ಊಟ ಮಾಡಿ ಆರೋಗ್ಯದಿಂದ ಇರಿ ಅಣ್ಣ, ಆರೋಗ್ಯದಿಂದ. ಅಮ್ಮ, ನೀನು ಗಂಡನ ಮನೆಯಲ್ಲಿ ಹೋಗುವಾಗ ನಿನ್ನ ಹುಡಿ ಎತ್ತಿ ಮುಡಿ ತುಂಬಬೇಕಂತ ನಡೆಯಮ್ಮ ತಂಗಿ. ನೀನು ಈ 5 ಮುತ್ತ ಇದೆಯಾದಮ್ಮ, ನೀನು 5 ಮುತ್ತ ಮೊದಲಿನ ಮುತ್ತು ನಿನ್ನ ಹಣಿ ಮೇಲೆ ಇರುವ ಕುಂಕುಮ, ಮಾಲಿನ ಹಣಿ ಮೇಲೆ ಇರುವ ಕುಂಕುಮ. ಎರಡನೇ ಮುತ್ತು ಮೂಗಲ್ಲಿ ಇರುವ ಮೂಗುತ್ಯಮ್ಮ, ನಿನ್ನ ಮೂಗಲ್ಲಿ ಇರುವ ಮೂಗು. ಮೂರನೇ ಮುತ್ತು ನಿನ್ನ ಕೊರಳಲ್ಲಿ ಇರುವ ತಾಳಿಯಮ್ಮ, ನಿನ್ನ ಕೊರಳಲ್ಲಿ. ನಾಲ್ಕನೇ ಮುತ್ತು ನಿನ್ನ ಕೈಯಲ್ಲಿ ಇರುವ ಹಸಿರು ಬಳೆಯಮ್ಮ, ನಿನ್ನ ಕೈಯಲ್ಲಿ ಇರುವ ಹಸಿರು ಬಳೆ. ನಾಲ್ಕನೇ ಮುತ್ತು 5ನೇ ಮುತ್ತು
ನಿನ್ನ ಕಾಲಲ್ಲಿ ಇರುವ ಕಾಲುಂಗರಮ್ಮ, ನಿನ್ನ ಕಾಲಲ್ಲಿ ಇರುವ ಕಾಲು. ಮೊದಲನೇ ಈ ಮುತ್ತುಗಳನ್ನು ಅರ್ಥ ನಿನಗೆ ಗೊತ್ತೇನಮ್ಮ? ನಿನಗೆ ಗೊತ್ತೇನು? ಅದೇನು ಅಂತ ತಿಳಿಸಿ ಹೇಳಿ. ಮೊದಲನೇ ಮುತ್ತು ನಿನ್ನ ಹಣಿ ಮೇಲೆ ಇರುವ ಕುಂಕುಮಮ್ಮ. ಕುಂಕುಮಿನ ಬಣ್ಣ ಯಾವಾಗಲೂ ಕೆಂಪು. ಕೆಂಪು ಬಣ್ಣು ಯಾವಾಗಲೂ ಅಪಾಯದ ಸಂಕೇತವನ್ನು ತೋರಿಸುತ್ತದೆ. ಯಾವ್ದಾದ್ರು ನಿನ್ನ ಕಡೆ ನೋಡಿದರೆ ಮೊದಲೇ ಕಾಣುವುದು ನಿನ್ನ ಹಣಿ ಮೇಲೆ ಇರುವ ಕುಂಕುಮಮ್ಮ, ನಿನ್ನ ಹಣಿ ಮೇಲೆ ಇರುವ ಕುಂಕುಮ. ಯಾವ ಶ್ರೇಷ್ಠ ವ್ಯಕ್ತಿ ಕಟ್ಟೆ ಕಣ್ಣಲ್ಲಿ ನೋಡುತ್ತದೆ ಅವನಿಗೆ ಅಪಾಯ ತಪ್ಪದಿಲ್ಲೊಂದು ಸಂಕೇತವನ್ನು ತೋರಿಸುತ್ತದೆ ಅಮ್ಮ, ಸಂಕೇತವನ್ನು. ಎರಡನೇ ಮುತ್ತು ನಿನ್ನ ಮೂಗಲ್ಲಿ ಇರುವ ಮೂಗುತ್ಯಮ್ಮ. ನೀನು ತವರ ಮನೆಯಲ್ಲಿ ಇದ್ದಾಗ ನೀನು ಮೂಗಿನೊಂದಡೆ ಮಾತಾಡಿದೀಯ. ಅದೇ ರೀತಿ ಗಂಡನ ಮನೆಯಲ್ಲಿ ಹೋದಾಗ ಸಾರ ವಿಚಾರ ಮಾಡಂದು ಮಾತಾಡಂದು ನಿನ್ನ ಮೂಗಲ್ಲಿ ಮೂಗುತ್ತಿ ಹಾಕಿರತಾರಮ್ಮ, ನಿನ್ನ ಮೂಗಲ್ಲಿ ಮೂಗುತ್ತಿ ಹಾಕಿರ್ತಾರ. ಮೂರನೇ ಮುತ್ತು ನಿನ್ನ ಕೊರಳಲ್ಲಿ ಇರುವ ತಾಳಿ ಅಮ್ಮ, ನಿನ್ನ ಕೊರಳಲ್ಲಿ ಇರುವ ತಾಳಿ. ನೀನು ಗಂಡನ ಮನೆಯಲ್ಲಿ ಹೋದಾಗ ಎಷ್ಟೇ ಕಷ್ಟ ಬಂದರೂ ಕುತ್ತಗೆಗೆ ಬರೋ ತನಕ ತಾಳಿ ಕೋ ಅಮ್ಮ ಅಂದು ನಿನ್ನ ಕೊರಳಲ್ಲಿ ತಾಳಿ ಹಾಕಿರಲ್ಲ. ನಾಲ್ಕನೇ ಮುತ್ತು ನಿನ್ನ ಕೈಯಲ್ಲಿ ಇರುವ ಹಸಿರು ಬಲೆ. ಪ್ರಕೃತಿ ಮಾತೆಯು ಯಾವ ಸದಾ ಹಸರು ತುಂಬಿ ಕಂಗೊಳಿಸುತ್ತಾಳೆ, ಅದೇ ರೀತಿ ನೀನು ಗಂಡನ ಮನೆಯಲ್ಲಿ ಹಸಿರು ತುಂಬಿ ಕಂಗೊಳಿಸಲಿ ಎಂದು ನಿನ್ನ ಕೈಯಲ್ಲಿ ಹಸಿರು ಬಲಿ ತೊಡಿಚಾರಮ್ಮ, ನಿನ್ನ ಕೈಯಲ್ಲಿ ಹಸಿರು ಬಲಿ ತೊಡಿ. ಐದನೇ ಮುತ್ತು ನಿನ್ನ ಕಾಲಲ್ಲಿ ಇರುವ ಕಾಲುಂಗರಮ್ಮ. ನೀನು ತವರ ಮನೆಯಲ್ಲಿ ಇದ್ದಾಗ ನೀನು ಮನ ಬಂದಂತೆ ಸುತ್ತಾಡಿದೀಯ, ಅದೇ ರೀತಿ ಗಂಡನ ಮನೆಯಲ್ಲಿ ಹೋದಾಗ ಗಂಡನ ಅಪ್ಪಣೆ ಇಲ್ಲದ ಹಾಗೆ ಮತ್ತ ಅತ್ತಿ ಮಾವನ ಅಪ್ಪಣೆ ಇಲ್ಲದ ಹಾಗೆ ಈ ಮನೆ ಹೊಸ್ತಿಲ ದಾಟಬೇಡಂದು ನಿನ್ನ ಕಾಲಲ್ಲಿ ಹಾಕಿರತಾರಮ್ಮ. ಬೇಡಿ ರೂಪದ ಕಾಲುಂಗರಮ್ಮ, ಬೇಡಿ ರೂಪದ. ಇವು 5 ಮುತ್ತುಗಳನ್ನು ನೀನು ನೆನಪದಲ್ಲಿ ಇಟ್ಟುಕೊಂಡು ನೀನು ಗಂಡನ ಮನೆಯಲ್ಲಿ 100 ವರ್ಷ ಮುತ್ತೈದೆ ಆಗು ಬಾಳು ತಂಗಿ. ನೀನು 100 ವರ್ಷ ಮುತ್ತೈದೆ ಆಗಿ ಬಾಳ. ಇದೇ ಈ ನಿನ್ನ ಅಣ್ಣನ ಹಾರಕ್ಕೆ ತಂಗಿ, ಇದೇ ನಿನ್ನ ಅಣ್ಣನ ಹಾರಕ್ಕೆ. 5 ಮುತ್ತುಗಳನ್ನ ಅರ್ಥ ತಿಳಿದುಕೊಂಡು ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವ ಮಗಳು ನಾನಾಗಿ ಬಾಳ್ತೀನಿ ಅಣ್ಣ, ನಾನಾಗಿ ಬಾಳ್ತೀನಿ. ವೀರಣ್ಣ, ನೀನು ದೊಡ್ಡವನಾಗಿ ಬುದ್ಧಿ ಹೇಳೋದು ಬಿಟ್ಟು ನೀನೇ ಆಳ್ಕೋತ ನಿಂತ್ರಿ ಹಂಗೋ ತಮ್ಮ. ತಂಗಿ ಬಾರಮ್ಮ ಬೇಗ. ಅಮ್ಮ ತಾಯಿ, ಎಲ್ಲಮ್ಮ ತಾಯಿ, ನನ್ನ ತಂಗಿಯನ್ನು ಯಾವ ಅಪತ್ತ ತರಲಾದೆ ಕಾಪಾಡು ತಾಯಿ, ಕಾಪಾಡು. ಅಣ್ಣ, ದಿಕ್ಕಿಲ್ದವರಿಗೆ ದೇವರಿದ್ದಾನೆ ಅಣ್ಣ. ನಡೆಯೋಣ, ಮನೆ ಹೋಗೋಣ.
ಕಾಳಿಂಗ ಗೌಡ ನಾನೇ ಹುಲಿ ಎಂದು ಅಟ್ಟಹಾಸದಿಂದ ಬೆಟ್ಟದಂತೆ ಬೆಳೆದು ನಿಂತಿರುವ ನಿನ್ನ ಈ ಶ್ರೀಮಂತಕಿ ಎಂಬ ಘಟ ಉರುಳಿಸಿ ನಿನ್ನ ಅರಮನೆಗೆ ಬೆಂಕಿ ಹಚ್ಚಿ ನಿನ್ನನ್ನು ಸುಟ್ಟು ಬೂದಿಯನ್ನಾಗಿ ಮಾಡದಿದ್ದರೆ ನನ್ನ ಹೆಸರು ಇಂದು ನನಗೆ ನರೇಂದ್ರನೇ ಅಲ್ಲ. ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಮನೆಗೆ ಬೆಂಕಿ ಹಚ್ಚಿ ನಮ್ಮ ಕುಟುಂಬವನ್ನು ಅಲ್ಲೋಳ ಕಲ್ಲೋಳ ಮಾಡಿದ ಶೇಡಿಗಾಗಿ ನಿನ್ನ ಬಲಗೈ ಬಂಟನಾಗಿ ನಟಿಸುತ್ತಿದ್ದಾನೆ ಈ ನರೇಂದ್ರ. ಆದರೆ ಕಳೆದುಕೊಂಡ ನನ್ನ ಅಣ್ಣ ತಂಗಿ ತಮ್ಮರನ್ನು ಪತ್ತೆ ಹಚ್ಚಿ ನಿನ್ನ ದೇಹವನ್ನು ಚಿತ್ರ ಚಿತ್ರವಾಗಿ ಕತ್ತರಿಸದಿದ್ದರೆ ಈ ಬಾಂಬೆ ಇರೋ ನರೇಂದ್ರ ಅಲ್ಲ. शेर की चाल, चीते की नजर और इस नरेंद्र के चाल पर कोई संदेह नहीं।